ಸ್ಟೀವ್ ಜಾಬ್ಸ್ ಯಶಸ್ಸಿನ ಕತೆ, ಆಪಲ್ ಸಂಸ್ಥಾಪಕರ ಚಿಂದಿ ಮತ್ತು ಶ್ರೀಮಂತಿಕೆಗೆ ಪ್ರಯಾಣ. ಆಪಲ್ ತಾಂತ್ರಿಕ ಉದ್ಯಮದಲ್ಲಿ ದೊಡ್ಡ ಹೆಸರು. ಅನೇಕ ಅದ್ಭುತ ಉತ್ಪನ್ನಗಳೊಂದಿಗೆ ಆಪಲ್ ಕೆಲವೇ ಪ್ರತಿಸ್ಪರ್ಧಿಗಳನ್ನು ಹೊಂದಿದೆ. ಕಂಪನಿಯ ಯಶಸ್ಸು ಮತ್ತು ಏರಿಕೆಯ ಹಿಂದಿನ ವ್ಯಕ್ತಿ ಸ್ಟೀವ್ ಜಾಬ್ಸ್. ಅವರನ್ನು ಸಾರ್ವಕಾಲಿಕ ಶ್ರೇಷ್ಠ ಉದ್ಯಮಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ ಮತ್ತು ಅನೇಕರಿಗೆ ಸ್ಫೂರ್ತಿಯಾಗಿದೆ. ಅವರ ನಾಯಕತ್ವದಲ್ಲಿ ಕಂಪನಿಯು ಕ್ರಾಂತಿಕಾರಿ ತಂತ್ರಜ್ಞಾನಗಳನ್ನು ಉತ್ಪಾದಿಸಲು ಪ್ರಾರಂಭಿಸಿತು. ಕೆಲವು ಪ್ರಸಿದ್ಧ ಉತ್ಪನ್ನಗಳು ಐಫೋನ್ ಮತ್ತು ಐಪ್ಯಾಡ್. ಕಂಪನಿಯ ಯಶಸ್ಸಿನಿಂದಾಗಿ ಉತ್ಪನ್ನಗಳು ಪ್ರಸ್ತುತ ಪೀಳಿಗೆಯಲ್ಲಿ ಆರ್ಥಿಕ ಸ್ಥಿತಿಯ ಸಂಕೇತವಾಗಿದೆ. ಈಗ ಪ್ರಶ್ನೆ ಉದ್ಭವಿಸುತ್ತದೆ, ಆಪಲ್ ಇಂದು ಹೆಸರುವಾಸಿಯಾದ ಬ್ರ್ಯಾಂಡ್ ಅನ್ನು ಯಾರು ಮಾಡಿದರು? ಮತ್ತು ಸ್ಟೀವ್ ಜಾಬ್ಸ್ ಹೇಗೆ ಯಶಸ್ವಿಯಾದರು? ಸ್ಟೀವ್ ಜಾಬ್ಸ್ ಉದ್ಯಮಿ ಕಥೆಯು ನಾವೀನ್ಯತೆ, ಸ್ಥಿತಿಸ್ಥಾಪಕತ್ವ ಮತ್ತು ದೃಷ್ಟಿ ಮತ್ತು ಸೃಜನಶೀಲತೆಯ ಮೂಲಕ ಟೆಕ್ ಉದ್ಯಮವನ್ನು ಪರಿವರ್ತಿಸುವ ಪ್ರಬಲ ಉದಾಹರಣೆಯಾಗಿದೆ. ಸ್ಟೀವ್ ಜಾಬ್ಸ್ ಅವರ ಯಶಸ್ಸಿನ ಕಥೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಮುಂದೆ ಓದಿ. ಸ್ಟೀವ್ ಜಾಬ್ಸ್ ಯಾರು? ಸ್ಟೀವ್ ಜಾಬ್ಸ್ ಒಬ್ಬ ಅಮೆರಿಕನ್ ಸಂಶೋಧಕ ಮತ್ತು ಉದ್ಯಮಿಯಾಗಿದ್ದು, ಅವರು ಆಪಲ್ ಕಂಪ್ಯೂಟರ್ಸ್ನ ಸಹ-ಸಂಸ್ಥಾಪಕ, ಮುಖ್ಯ ಕಾರ್ಯನಿರ್ವಾಹಕ ಮತ್ತು ಅಧ್ಯಕ್ಷರಾಗಿದ್ದರು. ಇದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಆಯಿತು. ಕಂಪನಿಯ ಉತ್ಪನ್ನವು ಆಧುನಿಕ ತಂತ್ರಜ್ಞಾನದ ವಿಕಾಸವನ್ನು ನಿರ್ದೇಶಿಸಿದೆ. ಬಾಲ್ಯದಿಂದಲೂ ಸ್ಟೀವ್ ಬುದ್ಧಿವಂತನಾಗಿದ್ದನು, ಆದರೆ ದಿಕ್ಕಿಲ್ಲದವನಾಗಿದ್ದನು. ಅವರು ಕಾಲೇಜಿನಿಂದ ಹೊರಬಂದಿದ್ದರು ಮತ್ತು 1976ರಲ್ಲಿ ಸ್ಟೀವ್ ವೋಜ್ನಿಯಾಕ್ ಅವರೊಂದಿಗೆ ಆಪಲ್ ಅನ್ನು ಸಹ-ಸ್ಥಾಪಿಸುವ ಮೊದಲು ವಿವಿಧ ಕ್ಷೇತ್ರಗಳಲ್ಲಿ ಪ್ರಯೋಗಗಳನ್ನು ಪ್ರಾರಂಭಿಸಿದರು. ಅದರ ನಂತರ ಜಾಬ್ಸ್ 1985ರಲ್ಲಿ ಕಂಪನಿಯನ್ನು ತೊರೆದರು ಮತ್ತು ಪಿಕ್ಸರ್ ಅನಿಮೇಷನ್ ಸ್ಟುಡಿಯೋಸ್ ಅನ್ನು ಪ್ರಾರಂಭಿಸಿದರು. ನಂತರ 1 ದಶಕದ ನಂತರ ಜಾಬ್ಸ್ ಕಂಪನಿಗೆ ಮರಳಿದರು. ಆಪಲ್ ಇಂಕ್ನ ಸಹ-ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಕೇವಲ ಹೆಸರಿಗಿಂತ ಹೆಚ್ಚು. ಅವರು ಸೃಜನಶೀಲತೆ, ದೃಢತೆ ಮತ್ತು ಅದ್ಭುತ ವ್ಯವಹಾರ ಕುಶಲತೆಯ ಸಂಕೇತ. ಕಾಲೇಜು ಡ್ರಾಪ್ ಔಟ್ನಿಂದ ಟೆಕ್ ಕ್ಷೇತ್ರವನ್ನು ಪರಿವರ್ತಿಸಿದ ದೂರದೃಷ್ಟಿಯ ನಾಯಕನಾಗಿ ಅವರ ರೂಪಾಂತರವು ಅವಿರತ ಇಚ್ಛಾಶಕ್ತಿ, ಸೃಜನಶೀಲತೆ ಮತ್ತು ಪರಿಪೂರ್ಣತೆಯ ಚಾಲನೆಯ ಶಕ್ತಿಗೆ ಪುರಾವೆಯಾಗಿದೆ. ಸ್ಟೀವ್ ಜಾಬ್ಸ್ ಅವರ ಯಶಸ್ಸಿನ ನಂಬಲಾಗದ ಪ್ರಯಾಣವನ್ನು ಅನ್ವೇಷಿಸೋಣ. ಫೆಬ್ರವರಿ 24, 1955ರಂದು ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸ್ಟೀವ್ ಜಾಬ್ಸ್ ಜನಿಸಿದರು. ಅವರು ಚಿಕ್ಕ ವಯಸ್ಸಿನಿಂದಲೇ ಎಲೆಕ್ಟ್ರಾನಿಕ್ಸ್ನಲ್ಲಿ ಸ್ವಾಭಾವಿಕ ಕುತೂಹಲ ಮತ್ತು ಆಳವಾದ ಆಸಕ್ತಿಯನ್ನು ತೋರಿಸಿದರು. ಅವರು ಹೋಮ್ ಸ್ಟೆಡ್ ಪ್ರೌಢಶಾಲೆಯಲ್ಲಿ ವಿದ್ಯುತ್ ಅದ್ಭುತ ಮತ್ತು ಅದೇ ರೀತಿಯ ಮನೋಭಾವದ ಸ್ಟೀವ್ ವೋಜ್ನಿಯಾಕ್ ಅವರನ್ನು ಭೇಟಿಯಾದರು. ತಮ್ಮ ಗ್ಯಾರೇಜ್ನಲ್ಲಿ ಈ ಜೋಡಿ ಎಲೆಕ್ಟ್ರಾನಿಕ್ಸ್ನೊಂದಿಗೆ ಪ್ರಯೋಗಗಳನ್ನು ಪ್ರಾರಂಭಿಸಿತು, ಇದು ನಂತರ ಸಿಲಿಕಾನ್ ವ್ಯಾಲಿ ನಾವೀನ್ಯತೆಯೊಂದಿಗೆ ಸಂಬಂಧ ಹೊಂದಿತು. ಸ್ಟೀವ್ ಜಾಬ್ಸ್ ಆರಂಭಿಕ ದಿನಗಳು. ಸ್ಟೀವ್ ಫೆಬ್ರವರಿ 24, 1955ರಂದು ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಜನಿಸಿದರು. ಅವರು ಕ್ಯಾಲಿಫೋರ್ನಿಯಾದ ಮೌಂಟೇನ್ ವ್ಯೂನಲ್ಲಿ ವಾಸಿಸುತ್ತಿದ್ದರು. ಈ ಸ್ಥಳವನ್ನು ನಂತರ ಸಿಲಿಕಾನ್ ವ್ಯಾಲಿ ಎಂದು ಮರುನಾಮಕರಣ ಮಾಡಲಾಯಿತು. ಅವರ ಬಾಲ್ಯದಲ್ಲಿ ಜಾಬ್ಸ್ ಮತ್ತು ಅವರ ತಂದೆ ಕುಟುಂಬದ ಗ್ಯಾರೇಜ್ನಲ್ಲಿ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಕೆಲಸ ಮಾಡಿದರು. ಎಲೆಕ್ಟ್ರಾನಿಕ್ಸ್ ಅನ್ನು ಹೇಗೆ ಬೇರ್ಪಡಿಸುವುದು ಮತ್ತು ಪುನರ್ನಿರ್ಮಿಸುವುದು ಎಂಬುದನ್ನು ಅವರ ತಂದೆ ಅವರಿಗೆ ತೋರಿಸುತ್ತಿದ್ದರು. ಈ ಹವ್ಯಾಸವು ಜಾಬ್ಸ್ನಲ್ಲಿ ಆತ್ಮವಿಶ್ವಾಸ, ದೃಢತೆ ಮತ್ತು ಯಾಂತ್ರಿಕ ಪರಾಕ್ರಮವನ್ನು ತುಂಬಿತು. ಆದ್ದರಿಂದ ಶ್ರೇಷ್ಠತೆಯ ಮಾರ್ಗವು ಅವರ ಕುಟುಂಬದ ಗ್ಯಾರೇಜ್ನಿಂದ ಹೊರಬರಲು ಪ್ರಾರಂಭಿಸಿತು. ಜಾಬ್ಸ್ ತನ್ನ ಬಾಲ್ಯದಿಂದಲೂ ಯಾವಾಗಲೂ ಬುದ್ಧಿವಂತ ಮತ್ತು ನವೀನ ಚಿಂತಕರಾಗಿದ್ದರು. ಆದಾಗ್ಯೂ ಅವರ ಯೌವನವು ಔಪಚಾರಿಕ ಶಾಲಾ ಶಿಕ್ಷಣದ ತ್ವರಿತ ಮರಳಿನಲ್ಲಿ ಹೊಡೆಯಿತು. ಬೇಸರದಿಂದಾಗಿ ಅವರು ಪ್ರಾಥಮಿಕ ಶಾಲೆಯ ದಿನಗಳಲ್ಲಿ ಕುಚೇಷ್ಟೆಗಾರರಾಗಿದ್ದರು. ಆದ್ದರಿಂದ ಅವರ 4ನೇ ತರಗತಿಯ ಶಿಕ್ಷಕರು ಅಧ್ಯಯನ ಮಾಡಲು ಅವನಿಗೆ ಲಂಚ ನೀಡಬೇಕಾಗಿತ್ತು. ಅವರು ಎಷ್ಟು ಚೆನ್ನಾಗಿ ಪರೀಕ್ಷಿಸಿದರು ಎಂದರೆ ನಿರ್ವಾಹಕರು ಅವರು ಪ್ರೌಢಶಾಲೆಗೆ ಹೋಗಬೇಕೆಂದು ಬಯಸಿದ್ದರು. ಆದರೆ ಅವರ ಪೋಷಕರು ಆ ಪ್ರಸ್ತಾಪವನ್ನು ತಿರಸ್ಕರಿಸಿದರು. ಪ್ರೌಢಶಾಲೆಯ ನಂತರ ಸ್ಟೀವ್ ಒರೆಗಾನ್ನ ಪೋರ್ಟ್ಲ್ಯಾಂಡ್ನಲ್ಲಿರುವ ರೀಡ್ ಕಾಲೇಜಿಗೆ ಸೇರಿಕೊಂಡರು. ಅಲ್ಲಿಯೂ ಸಹ ಅವರು ನಿರಾಶೆಗೊಂಡರು ಮತ್ತು ಕಾಲೇಜಿನಿಂದ ಹೊರಗುಳಿದರು ಮತ್ತು ಮುಂದಿನ 1.5 ವರ್ಷವನ್ನು ಶಾಲೆಯಲ್ಲಿ ಸೃಜನಶೀಲ ತರಗತಿಗಳಲ್ಲಿ ಕಳೆದರು. ಅವರು ತಮ್ಮ ಹೋರಾಟದ ದಿನಗಳಲ್ಲಿ ಮುದ್ರಣಕಲೆಯ ಬಗ್ಗೆ ಪ್ರೀತಿಯನ್ನು ಬೆಳೆಸಿಕೊಂಡಿದ್ದರು. 1974ರಲ್ಲಿ ಜಾಬ್ಸ್ ಅಟಾರಿಯೊಂದಿಗೆ ವಿಡಿಯೋ ಗೇಮ್ ಡಿಸೈನರ್ ಕೆಲಸವನ್ನು ವಹಿಸಿಕೊಂಡರು. ಕೆಲವು ತಿಂಗಳ ನಂತರ ಅವರು ಕಂಪನಿಯನ್ನು ತೊರೆದು ಭಾರತಕ್ಕೆ ಪ್ರಯಾಣಿಸಿದರು. ಸ್ಟೀವ್ ಜಾಬ್ಸ್ ಅವರು ಆಪಲ್ ಅನ್ನು ಹೇಗೆ ಪ್ರಾರಂಭಿಸಿದರು? ಜಾಬ್ಸ್ ಹೋಮ್ ಸ್ಟೆಡ್ ಪ್ರೌಢಶಾಲೆಗೆ ಸೇರಿದ ದಿನಗಳಲ್ಲಿ ಅವರನ್ನು ಸ್ಟೀವ್ ವೋಜ್ನಿಯಾಕ್ಗೆ ಪರಿಚಯಿಸಲಾಯಿತು. ನಂತರ ಇವರಿಬ್ಬರೂ ಆಪಲ್ ಅನ್ನು ಸಹ-ಸ್ಥಾಪಿಸಿದರು. ಸಂದರ್ಶನವೊಂದರಲ್ಲಿ ಎಲೆಕ್ಟ್ರಾನಿಕ್ಸ್ ಮೇಲಿನ ಪ್ರೀತಿಯಿಂದಾಗಿ ಅವರ ಪಾಲುದಾರಿಕೆ ಯಶಸ್ವಿಯಾಗಿದೆ ಎಂದು ವೋಜ್ನಿಯಾಕ್ ಹೇಳಿದ್ದಾರೆ. ಅವರು ಡಿಜಿಟಲ್ ಚಿಪ್ಗಳೊಂದಿಗೆ ಗಂಟೆಗಟ್ಟಲೆ ಕೆಲಸ ಮಾಡುತ್ತಿದ್ದರು ಮತ್ತು ಆ ಸಮಯದಲ್ಲಿ ಚಿಪ್ಗಳ ಬಗ್ಗೆ ಕೆಲವೇ ಜನರಿಗೆ ಕಲ್ಪನೆ ಇತ್ತು.
ಜಾಬ್ಸ್ಗಿಂತ ಮೊದಲು ವೊಜ್ನಿಯಾಕ್ ಅನೇಕ ಕಂಪ್ಯೂಟರ್ಗಳನ್ನು ವಿನ್ಯಾಸಗೊಳಿಸಿದ್ದರು. ಇಬ್ಬರೂ ಸಮಾನ ಆಸಕ್ತಿಯನ್ನು ಹಂಟುಮಾಡಿಕೊಂಡರು. ಅದು ಅವರ ಯಶಸ್ಸಿನ ಪ್ರಯಾಣಕ್ಕೆ ಉತ್ತೇಜನ ನೀಡಿತು. 1976ರಲ್ಲಿ ಜಾಬ್ಸ್ ಮತ್ತು ವೊಜ್ನಿಯಾಕ್ ಆಪಲ್ ಕಂಪ್ಯೂಟರ್ ಎಂಬ ಕಂಪನಿಯನ್ನು ಪ್ರಾರಂಭಿಸಿದಾಗ ಅವರ ಉದ್ಯಮಶೀಲತಾ ಉದ್ಯಮದ ಪ್ರಾರಂಭವಾಯಿತು. ಕಂಪನಿಯ ಮೊದಲ ಪ್ರಧಾನ ಕಚೇರಿ ಜಾಬ್ಸ್ ಅವರ ಕುಟುಂಬದ ಗ್ಯಾರೇಜ್ನಲ್ಲಿತ್ತು. ಆರಂಭದಲ್ಲಿ ಅವರು ತಮ್ಮ ಉದ್ಯಮಶೀಲತೆಯ ಉದ್ಯಮಕ್ಕೆ ಜಾಬ್ಸ್ ತಮ್ಮ ಪ್ರೀತಿಯ ಬಸ್ ಅನ್ನು ಮಾರಾಟ ಮಾಡುವ ಮೂಲಕ ಮತ್ತು ವೊಜ್ನಿಯಾಕ್ ಅವರ ವೈಜ್ಞಾನಿಕ ಕ್ಯಾಲ್ಕುಲೇಟರ್ ಅನ್ನು ಮಾರಾಟ ಮಾಡುವ ಮೂಲಕ ಧನಸಹಾಯ ಮಾಡಿದರು. ನಂತರ ತಂತ್ರಜ್ಞಾನವನ್ನು ಪ್ರಜಾಸತ್ತಾತ್ಮಕಗೊಳಿಸುವ ಮೂಲಕ ಮತ್ತು ಯಂತ್ರಗಳನ್ನು ಸಣ್ಣ, ಅಗ್ಗದ ಮತ್ತು ದೈನಂದಿನ ಗ್ರಾಹಕರಿಗೆ ಹೆಚ್ಚು ಪ್ರವೇಶಿಸುವಂತೆ ಮಾಡುವ ಮೂಲಕ ತಮ್ಮ ಕಂಪನಿಯೊಂದಿಗೆ ಕಂಪ್ಯೂಟರ್ ಉದ್ಯಮದಲ್ಲಿ ಕ್ರಾಂತಿಯನ್ನುಂಟು ಮಾಡಿದ ಕೀರ್ತಿ ಈ ಜೋಡಿಗೆ ಸಲ್ಲುತ್ತದೆ. ವೊಜ್ನಿಯಾಕ್ ಬಳಕೆದಾರ ಸ್ನೇಹಿ ವೈಯಕ್ತಿಕ ಕಂಪ್ಯೂಟರ್ಗಳ ಸರಣಿಯನ್ನು ರೂಪಿಸಿದ್ದರು ಮತ್ತು ಕಂಪನಿಯ ಮಾರ್ಕೆಟಿಂಗ್ ಕ್ಷೇತ್ರದ ಉಸ್ತುವಾರಿ ವಹಿಸಿಕೊಂಡ ಜಾಬ್ಸ್ ಅವರು ಕಂಪ್ಯೂಟರ್ ಅನ್ನು ತಲಾ 666.66ಕ್ಕೆ ಮಾರಾಟ ಮಾಡಿದರು. ಆಪಲ್ ಐ ಸಾಹಸವನ್ನು ಸುಮಾರು 774,000 ಗಳಿಸಿದೆ. ಆಪಲ್ನ ಎರಡನೇ ಮಾದರಿಯಾದ ಆಪಲ್ ಎನ 3 ವರ್ಷಗಳ ನಂತರ ಕಂಪನಿಯ ಮಾರಾಟವು ಶೇಕಡಾ 700ರಷ್ಟು ಏರಿಕೆಯಾಗಿ 139 ಮಿಲಿಯನ್ಗೆ ತಲುಪಿದೆ. 1980ರಲ್ಲಿ ಉತ್ಪನ್ನವು ಸಾರ್ವಜನಿಕವಾಗಿ ವ್ಯಾಪಾರ ಮಾಡುವ ಕಂಪನಿಯಾಯಿತು ಮತ್ತು ವ್ಯಾಪಾರದ ಮೊದಲ ದಿನದ ಅಂತ್ಯದ ವೇಳೆಗೆ 1.2 ಬಿಲಿಯನ್ ಮೌಲ್ಯವನ್ನು ಒಳಗೊಂಡಿತ್ತು. ಆಪಲ್ನ ಸಿಇಒ ಪಾತ್ರವನ್ನು ಸ್ವೀಕರಿಸುವಂತೆ ಜಾಬ್ಸ್ ಪೆಪ್ಸಿಕೋಲಾದ ಮಾರ್ಕೆಟಿಂಗ್ ತಜ್ಞ ಜಾನ್ ಸ್ಕಲ್ಲಿ ಅವರನ್ನು ಕೇಳಿದರು. ಆದಾಗ್ಯೂ ಕಂಪನಿಯ ಮುಂದಿನ ಹಲವಾರು ಉತ್ಪನ್ನಗಳಲ್ಲಿನ ನ್ಯೂನತೆಗಳಿಂದಾಗಿ ನಕಾರಾತ್ಮಕ ಪ್ರತಿಕ್ರಿಯೆಯನ್ನು ಅನುಭವಿಸಿದವು. ಆದ್ದರಿಂದ ಐಬಿಎಂ ಮಾರಾಟದಲ್ಲಿ ಆಪಲ್ ಅನ್ನು ಮೀರಿಸಿತು ಮತ್ತು ಆಪಲ್ ಐಬಿಎಂನ ಪಿಸಿ ಪ್ರಾಬಲ್ಯದ ಪ್ರಪಂಚದೊಂದಿಗೆ ಸ್ಪರ್ಧಿಸಬೇಕಾಯಿತು. 1984ರಲ್ಲಿ ಮ್ಯಾಕಿಂತೋಶ್ ಬಿಡುಗಡೆಯಾಯಿತು. ಇದು ರೊಮ್ಯಾಂಟಿಕ್ ಮತ್ತು ಸೃಜನಶೀಲವಾಗಿತ್ತು. ಆದಾಗ್ಯೂ ಸಕಾರಾತ್ಮಕ ಮಾರಾಟ ಮತ್ತು ಕಾರ್ಯಕ್ಷಮತೆ ಐಬಿಎಂನ ಪಿಸಿಗಳಿಗಿಂತ ಉತ್ತಮವಾಗಿದ್ದರೂ ಉತ್ಪನ್ನವು ಇನ್ನೂ ಐಬಿಎನ್ನೊಂದಿಗೆ ಹೊಂದಿಕೆಯಾಗಲಿಲ್ಲ. ನಂತರ ಜಾಬ್ಸ್ ಕಂಪನಿಯಲ್ಲಿ ಅಂಚಿನಲ್ಲಿರುವ ಸ್ಥಾನಕ್ಕೆ ತಳ್ಳಲ್ಪಟ್ಟರು ಮತ್ತು 1985ರಲ್ಲಿ ಕಂಪನಿಯನ್ನು ತೊರೆದರು. ಸ್ಟೀವ್ ಜಾಬ್ಸ್ ನೆಕ್ಸ್ಟ್ ಅನ್ನು ಸ್ಥಾಪಿಸುವುದು, ಆಪಲ್ಗೆ ಮರಳುವುದು ಮತ್ತು ಪಿಕ್ಸರ್. ಆಪಲ್ನಲ್ಲಿ ತಮ್ಮ ಅಧಿಕಾರಾವಧಿಯ ನಂತರ ಜಾಬ್ಸ್ ನೆಕ್ಸ್ಟ್ ಎಂಬ ಹೊಸ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಉದ್ಯಮವನ್ನು ಪ್ರಾರಂಭಿಸಿದರು. ಬ್ರ್ಯಾಂಡ್ ತನ್ನ ಆಪರೇಟಿಂಗ್ ಸಿಸ್ಟಮ್ ಅನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡುವ ಪ್ರಯತ್ನದಲ್ಲಿ ವಿಫಲವಾಯಿತು ಮತ್ತು ನಂತರ 1996ರಲ್ಲಿ ಆಪಲ್ $429 ಮಿಲಿಯನ್ ಸ್ವಾಧೀನಪಡಿಸಿಕೊಂಡಿತು. 1997ರಲ್ಲಿ ಜಾಬ್ಸ್ ಆಪಲ್ಗೆ ಮರಳಿದರು ಮತ್ತು ಹೊಸ ನಿರ್ವಹಣಾ ತಂಡದೊಂದಿಗೆ ಮರಳಿದರು. ಸ್ಟೀವ್ ನೇತೃತ್ವದ ತಂಡವು ಸ್ಟಾಕ್ ಆಯ್ಕೆಗಳನ್ನು ಬದಲಾಯಿಸಿತು ಮತ್ತು ವರ್ಷಕ್ಕೆ ಒಂದು ವಾರ್ಷಿಕ ಸಂಬಳವನ್ನು ಸ್ವಯಂಪ್ರವಿಧಿಸಿತು. ಜಾಬ್ಸ್ ಅಡಿಯಲ್ಲಿ ಕಂಪನಿಯು ಮತ್ತೆ ಟ್ರ್ಯಾಕ್ಗೆ ಬಂದಿತು ಮತ್ತು ಐಮ್ಯಾಕ್ನಂತಹ ಅವರ ಉತ್ಪನ್ನಗಳು ಗ್ರಾಹಕರಿಂದ ಸಕಾರಾತ್ಮಕ ವಿಮರ್ಶೆಗಳನ್ನು ಪಡೆದವು. ಮುಂಬರುವ ವರ್ಷಗಳಲ್ಲಿ ಆಪಲ್ ಮ್ಯಾಕ್ ಬುಕ್ ಏರ್, ಐಪಾಡ್ ಮತ್ತು ಐಫೋನ್ನಂತಹ ಇನ್ನೂ ಅನೇಕ ಕ್ರಾಂತಿಕಾರಿ ಉತ್ಪನ್ನಗಳನ್ನು ಪರಿಚಯಿಸಿತು. ಪ್ರತಿಸ್ಪರ್ಧಿಗಳು ಇದೇ ರೀತಿಯ ತಂತ್ರಜ್ಞಾನಗಳನ್ನು ಉತ್ಪಾದಿಸಲು ಹೆಣಗಾಡಿದರು ಮತ್ತು ಇದು ಆಪಲ್ ಮತ್ತು ಸ್ಟೀವ್ ಜಾಬ್ಸ್ನ ಯಶಸ್ಸಿಗೆ ಕಾರಣವಾಯಿತು. ನಂತರ ಆಪಲ್ ತಂತ್ರಜ್ಞಾನದ ಮುಖವಾಯಿತು. 1986ರಲ್ಲಿ ಸ್ಟೀವ್ ಜಾರ್ಜ್ ಲ್ಯೂಕಾಸ್ ಅವರಿಂದ ಅನಿಮೇಷನ್ ಕಂಪನಿಯನ್ನು ಖರೀದಿಸಿದರು. ಈ ಬ್ರ್ಯಾಂಡ್ ಅನ್ನು ಪಿಕ್ಸರ್ ಅನಿಮೇಷನ್ ಸ್ಟುಡಿಯೋಸ್ ಎಂದು ಕರೆಯಲಾಯಿತು. ಜಾಬ್ಸ್ ತನ್ನ ಸ್ವಂತ ಹಣದಲ್ಲಿ $50 ಮಿಲಿಯನ್ ಅನ್ನು ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ದರು. ಟಾಯ್ ಸ್ಟೋರಿ, ಫೈಂಡಿಂಗ್ ನೆಮೋ ಮತ್ತು ದಿ ಇನ್ಕ್ರೆಡಿಬಲ್ಸ್ನಂತಹ ಅನೇಕ ಅಪ್ರತಿಮ ಚಲನಚಿತ್ರಗಳನ್ನು ನಿರ್ಮಿಸುವ ಮೂಲಕ ಸ್ಟುಡಿಯೋ ಉದ್ಯಮದಲ್ಲಿ ಜನಪ್ರಿಯವಾಯಿತು. ಪಿಕ್ಸರ್ನ ಚಲನಚಿತ್ರಗಳು ಕಂಪನಿಗೆ $4 ಬಿಲಿಯನ್ ಗಳಿಸಿದವು. 2006ರಲ್ಲಿ ಇದು ಡಿಸ್ನಿಯೊಂದಿಗೆ ವಿಲೀನಗೊಂಡಿತು ಮತ್ತು ಈ ಸಂದರ್ಭದಲ್ಲಿ ಜಾಬ್ಸ್ ಸ್ವಾಧೀನದ ಅತಿದೊಡ್ಡ ಷೇರುದಾರರಾಗಿದ್ದರು. 2024ರಲ್ಲಿ ಸ್ಟೀವ್ ಜಾಬ್ಸ್ ಅವರ ನಿವ್ವಳ ಮೌಲ್ಯ $7 ಬಿಲಿಯನ್ ಎಂದು ಅಂದಾಜಿಸಲಾಗಿದೆ. ಆದರೆ ಅವರು ತಮ್ಮ ಆಪಲ್ ಷೇರುಗಳನ್ನು ಹಿಡಿದಿಟ್ಟುಕೊಂಡಿದ್ದರೆ ಅವರು ಗಮನಾರ್ಹವಾಗಿ ಶ್ರೀಮಂತರಾಗಬಹುದಿತ್ತು. ಸ್ಟೀವ್ ಜಾಬ್ಸ್ ಲೋಕೋಪಕಾರಿ. ಅನೇಕ ಬಿಲಿಯನೇರ್ಗಳಿಗಿಂತ ಭಿನ್ನವಾಗಿ ಸ್ಟೀವ್ ಜಾಬ್ಸ್ ಲೋಕೋಪಕಾರಕ್ಕೆ ವ್ಯಾಪಕವಾಗಿ ಹೆಸರುವಾಸಿಯಾಗಿರಲಿಲ್ಲ ಮತ್ತು ಅವರ ಗೆಳೆಯರಂತೆ ಹೆಚ್ಚು ದೇಣಿಗೆ ನೀಡದ ಕಾರಣ ಟೀಕೆಗಳನ್ನು ಎದುರಿಸಿದರು. ಅವರು ಬಹಳ ಖಾಸಗಿ ವ್ಯಕ್ತಿಯಾಗಿದ್ದರು, ಇದು ಅವರು ವರ್ಷಗಳಲ್ಲಿ ಅನಾಮಧೇಯ ದೇಣಿಗೆಗಳನ್ನು ನೀಡಿರಬಹುದು ಎಂದು ಕೆಲವರು ನಂಬಲು ಕಾರಣವಾಯಿತು. ಸ್ಟೀವ್ ಜಾಬ್ಸ್ ಮಾಡಿದ ಕೆಲವು ಪ್ರಮುಖ ಲೋಕೋಪಕಾರಿ ಕೊಡುಗೆಗಳು ಇಲ್ಲಿವೆ. ಆಪಲ್ ತೊರೆದ ನಂತರ ಜಾಬ್ಸ್ ಸ್ಟೀಫನ್ ಪಿ. ಜಾಬ್ಸ್ ಫೌಂಡೇಶನ್ ಅನ್ನು ರಚಿಸಿದರು. ಇದು ಆರಂಭದಲ್ಲಿ ಸಸ್ಯಾಹಾರಿ ಮತ್ತು ಪೋಷಣೆಯ ಮೇಲೆ ಕೇಂದ್ರೀಕರಿಸಿತು, ಆದರೆ ನಂತರ ಸಾಮಾಜಿಕ ಉದ್ಯಮಶೀಲತೆಗೆ ಸ್ಥಳಾಂತರಗೊಂಡಿತು.
1987ರಲ್ಲಿ ಜಾಬ್ಸ್ ಆಪಲ್ಗೆ ಮರಳಿದಾಗ ಅವರು ವೆಚ್ಚವನ್ನು ಕಡಿಮೆ ಮಾಡಲು ಆಪಲ್ನ ಲೋಕೋಪಕಾರಿ ಕಾರ್ಯಕ್ರಮಗಳನ್ನು ಕಡಿತಗೊಳಿಸಿದರು. ಈ ನಿರ್ಧಾರವು ಕಡಿಮೆ ಚಾರಿಟಬಲ್ ಟೆಕ್ ಕಂಪನಿಗಳಲ್ಲಿ ಒಂದಾಗಿ ಆಪಲ್ನ ಚಿತ್ರಣಕ್ಕೆ ಕಾರಣವಾಯಿತು. ಅವರ ನಂತರದ ಜೀವನದಲ್ಲಿ ಅವರು ಸ್ಟ್ಯಾನ್ಫೋರ್ಡ್ ಆಸ್ಪತ್ರೆಗೆ $50 ಮಿಲಿಯನ್ ದೇಣಿಗೆ ನೀಡಿದರು ಮತ್ತು ಏಡ್ಸ್ ಸಂಶೋಧನೆಗೆ ಅಘೋಷಿತ ಮೊತ್ತವನ್ನು ನೀಡಿದರು. ಜಾಬ್ಸ್ ಹೆಚ್ಚಾಗಿ ಲೋಕೋಪಕಾರಕ್ಕಿಂತ ಹೆಚ್ಚಾಗಿ ಅವರ ನವೀನ ವ್ಯವಹಾರ ಸಾಧನೆಗಳಿಗಾಗಿ ನೆನಪಿಸಿಕೊಳ್ಳಲಾಗುತ್ತದೆ ಮತ್ತು ಮೆಚ್ಚುಗೆ ಪಡೆಯುತ್ತಾರೆ. ಅಕ್ಟೋಬರ್ 5, 2011ರಂದು ಸ್ಟೀವ್ ಜಾಬ್ಸ್ ಅವರ ಜೀವನವನ್ನು ಕ್ರೂರವಾಗಿ ಮೊಟಕುಗೊಳಿಸಲಾಗಿದ್ದರೂ ಅವರ ಪರಂಪರೆ ಜೀವಂತವಾಗಿದೆ. ಪ್ರಪಂಚದಾದ್ಯಂತದ ಹಲವಾರು ಜನರು ವಿಭಿನ್ನವಾಗಿ ಯೋಚಿಸಲು, ಅವರ ಭಾವೋದ್ರೇಕಗಳನ್ನು ಅನುಸರಿಸಲು ಮತ್ತು ತಮ್ಮ ಗುರಿಗಳತ್ತ ದಣಿವರಿಯದೆ ಕೆಲಸ ಮಾಡಲು ಅವರ ಯಶಸ್ಸಿನ ಕಥೆಯಿಂದ ಸ್ಫೂರ್ತಿ ಪಡೆದಿದ್ದಾರೆ. ತೀರ್ಮಾನ: ಸ್ಟೀವ್ ಜಾಬ್ಸ್ ಅವರ ಯಶಸ್ಸಿನ ಕಥೆಯು ಜಗತ್ತನ್ನು ಪರಿವರ್ತಿಸಲು ತಂತ್ರಜ್ಞಾನವನ್ನು ಬಳಸುವ ತನ್ನ ಧ್ಯೇಯದಲ್ಲಿ ಕಷ್ಟಗಳು ಮತ್ತು ಹಿನ್ನಡೆಗಳ ಮೂಲಕ ಪಟ್ಟುಹಿಡಿದ ದಾರ್ಶನಿಕರಲ್ಲಿ ಒಂದಾಗಿದೆ. ಅವರ ಉದಾಹರಣೆಯು ದೊಡ್ಡ ಕನಸು ಕಾಣಲು, ವಿಷಯಗಳು ಕಠಿಣವಾದಾಗ ಮುಂದುವರಿಯಲು ಮತ್ತು ನಾವು ಮಾಡುವ ಎಲ್ಲದರಲ್ಲೂ ಪರಿಪೂರ್ಣತೆಯನ್ನು ಗುರಿಯಾಗಿಸಲು ಪ್ರೋತ್ಸಾಹಿಸುತ್ತದೆ. ಸ್ಟೀವ್ ಜಾಬ್ಸ್ ನಮ್ಮಲ್ಲಿ ಉತ್ಸಾಹ, ಸೃಜನಶೀಲತೆ ಮತ್ತು ಪರಿಪೂರ್ಣತೆಯ ಅಚಲ ಅನ್ವೇಷಣೆಯನ್ನು ಹೊಂದಿದ್ದರೆ, ನಾವೆಲ್ಲರೂ ಶ್ರೇಷ್ಠತೆಯನ್ನು ಸಾಧಿಸಬಹುದು ಮತ್ತು ಜಗತ್ತಿನಲ್ಲಿ ವ್ಯತ್ಯಾಸವನ್ನು ಮಾಡಬಹುದು ಎಂದು ನಿರಂತರ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುವ ಮೂಲಕ ಜಗತ್ತಿನ ಮೇಲೆ ಶಾಶ್ವತ ಪ್ರಭಾವ ಬೀರಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.